ರೌಡಿ ಸ್ವಾಮಿರವರು ಈ ಫಿಲಮ್ ನೋಡಿದ್ರೆ ಖಂಡಿತವಾಗ್ಲೂ ರೌಡಿ ಸ್ವಾಮಿ ಖಂಡಿತವಾಗ್ಲೂ ಮಾಡೋದೇ ಇಲ್ಲ ಸರ್. ಆ ಲೆವೆಲ್ ಆಗೈತೆ ಫಿಲಮ್ ಮಾತ್ರ, ಬೇರೆ ಲೆವೆಲ್ ಸರ್. ನಾನಂತೂ ಶೇಕ್ ಆಗ್ಬಿಟ್ಟಿದ್ದೀನಿ. ಏನು ಫಿಲಮ್ 100 days ಪಕ್ಕ ಬ್ಯೂಟಿಫುಲ್ ಮೂವಿ, ಗುಡ್ ಸ್ಟೋರಿ ಫಾರ್ ಪೂರ್ ಪೀಪಲ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. 100 ವರ್ಷ 100 ದಿನ ಓಡಿಸ್ತಾರೆ. 16 ವರ್ಷಗಳ ನಂತರ ಒಳ್ಳೆ ಸಿನಿಮಾ ಕೊಟ್ಟಾರೆ. ಸೂಪರ್ ಸೂಪರ್ ಸರ್, ಸೂಪರ್. ಸೂರ್ಯಣ್ಣ ಬೆಂಕಿ ಚೆನ್ನಾಗಿದೆ ಪಕ್ಕ. 100 days ಓಡುತ್ತೆ, ಬನ್ನಿ ಎಲ್ಲ ಸಿನಿಮಾ ನೋಡಿ. ಸೂಪರ್ ಇದೆ, ಕಷ್ಟಪಟ್ಟು ಸಿನಿಮಾ ಮಾಡಿದ್ರು ಸೂರ್ಯಣ್ಣ. ಜೈ ಸೂರ್ಯಣ್ಣ. ತುಂಬಾ ಚೆನ್ನಾಗಿದೆ ಪಿಕ್ಚರ್. ನಾನು ಇಲ್ಲಿವರೆಗೂ ನೋಡಿದ ಪಿಕ್ಚರ್ ನ ಮೊದಲಿಂದ ಲಾಸ್ಟ್ ವರೆಗೂ ಎಷ್ಟು ಅಭಿಮಾನ ಹೇಳಿದ್ರೆ ಗೊತ್ತಿಲ್ಲ ನನಗೆ. ಒಬ್ರು ಒಂದು ಚೂರು ಏನು ಮಾತಾಡಲ್ಲ, ಬಾಯಿ ಬಿಟ್ಕೊಂಡು ಸುಮ್ಮನೆ ಸೈಲೆಂಟ್ ಆಗಿ ನೋಡ್ತಾ ಇದ್ರು. ಹೊರಗಡೆ ಏನ್ ಮಾಡ್ಕೊತಾರ ಅಷ್ಟು ಲೆವೆಲ್ ಚೆನ್ನಾಗಿ ಬಂದಿದೆ ಮೂವಿ. ಗುಡ್, ತುಂಬಾ ಚೆನ್ನಾಗಿದೆ ಪಿಕ್ಚರ್. ಅಣ್ಣ ಮೂವಿ ನೆಕ್ಸ್ಟ್ ಲೆವೆಲ್ ಆಗಿ ಬಂದಿದೆ. ಪ್ರತಿಯೊಬ್ರು ಯುವಕರು ಬಂದು ನೋಡ್ಬೇಕು. ಎಲ್ಲ ಇವಾಗ 25ಕ್ಕೆ ನಾನು ಡಾನು ಕಿಲಾಡಿ ಅಂತ ಮೆರೀತವ್ರೆ. ಅವ್ರು ಬಂದು ಈ ಮೂವಿ ನೋಡಿದ್ರೆ ನೆಕ್ಸ್ಟ್ ಗೊತ್ತಾಗುತ್ತೆ ಅವ್ರಿಗೆ ಏನು ಬಾಳು ಅಂತ. ಸೂರ್ಯಣ್ಣ ಆ ರೀತಿಯಾಗಿ ಮೂವಿ ಮಾಡಿದ್ದಾರೆ. ಜೈ ಸೂರ್ಯಣ್ಣ. ಮೂವಿ ಮಾತ್ರ 100 ಓಡ್ಬೇಕು ಅಂತ ಪ್ರತಿಯೊಬ್ಬ ಅಭಿಮಾನಿಗಳು ಕೇಳ್ರಿ ಅಣ್ಣ ಹೇಳ್ತಾರೆ ಸರ್. ಫಿಲಮ್ ಮತ್ತು 100 ದಿವಸ ಸೂಪರ್ ಆಗಿ ಓಡುತ್ತೆ ಸರ್. ಯಾವ್ದಾದ್ರು ಫಿಲಮ್ ನೋಡಿದೀವಿ, ಈ ತರ ಫಿಲಮ್ ನೋಡೇ ಇಲ್ಲ ಸರ್ ನಾವು. ಸಕ್ಕತ್ತಾಗಿದೆ, ಸೈಲೆಂಟ್ ಆಗಿ ನೋಡಕ್ ಒಂಥರ ಇಂಟ್ರೆಸ್ಟ್ ಆಗಿದೆ. ಒಳ್ಳೆ ಸ್ಟೋರಿ, ಒಳ್ಳೆ ಡೈಲಾಗ್, ಒಳ್ಳೆ ಫೈಟ್, ಎಲ್ಲಾನು ಸೂಪರ್ ಸರ್. 100 ದಿವಸ ಪಕ್ಕ ಓಡುತ್ತೆ ಸರ್. ಇವರೊಬ್ರು ಹುಬ್ಳಿಯಿಂದ ಬಂದಿರೋದು ಇಲ್ಲಿಗೆ, ಯಾಕಂದ್ರೆ ಸೂರ್ಯಣ್ಣ ಫ್ಯಾನ್ ಆಗಿ ಬಂದಿರೋದು. ಯಾರು ನಡೀತಾ ಇದೆ ಇದೆಲ್ಲ ಪ್ರತಿಯೊಬ್ಬರು ವಿಸಿಟ್ ಮಾಡ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಣ್ಣ ಹೆಂಗಿತ್ತು ಮೂವಿ ನಿಮ್ಗೆ? ಅಣ್ಣ ಹೆಂಗಿ ವರ್ಕ್ ಹೇಳ್ತೀನಿ. ಚೆನ್ನಾಗಿತ್ತಲ್ಲ ಮೂವಿ? ಸಕ್ಕತ್ತ